SIT ಫೈನಲ್ ವರದಿ ಬರುವವರೆಗೂ ನಾನು ಮಾತಾಡೋಲ್ಲ. ಯಾಕಂದರೆ ಒಂದು ತನಿಖಾ ತಂಡ ತನಿಖೆ ಮಾಡ್ತಾ ಇದೆ, ತನಿಖಾ ವರದಿ ಬರುವವರೆಗೂ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ತಪ್ಪಾಗ್ತದೆ. ಇವತ್ತು ನಾನು ಮಾತಾಡಿದ್ರೆ ಅದರ ಹಸ್ತಕ್ಷೇಪ ಮಾಡಿದಂಗೆ ಆಗ್ತದೆ. ತನಿಖಾ ತಂಡದ ವರದಿ ಬಂದ ಮೇಲೆ ನಾವು ಮಾತಾಡ್ಬೋದು. ನಾನು ಪೇಪರ್ದಲ್ಲೇ ಓದಿದ್ದೀನಿ. ಪ್ರಾರಂಭದಲ್ಲಿ ಮೂಳೆಗಳು ಸಿಕ್ಕುವಂತ ಇದೇ ಪೇಪರ್ದಲ್ಲಿ ವರದಿ ಬಂತು. ಆಮೇಲೆ ಮತ್ತೊಬ್ಬ ಮನೆ ಬಂದಿದ್ದಾನೆ, ನಾನೇ ಹುತ್ತಿದ್ದೀನಿ, ನಾನೇ ಹೇಳ್ತೀನಿ ಅಂತ ಮತ್ತೊಬ್ಬ ಬಂದಿದ್ದಾನೆ. ಇನ್ನು ಯಾವ್ಯಾವ ತಿರುವು ಪಡಿತದೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದು ನಿಲುವಿಗೆ ಬರೋದು ಕಷ್ಟ. ನಾನು ಟಿವಿನೇ ಸಾಮಾನ್ಯವಾಗಿ ನೋಡೋದು, ಮೊಬೈಲಲ್ಲಿ ಏನು ಬರ್ತದೆ ಅಷ್ಟೇ ನೋಡಿದ್ದೀನಿ. ಅದು ಬಹಳ ಏನ್ರಿ ಈ SIT ರಚನೆ ಮಾಡೋದು ಹೆಗಡೆಯವ್ರ ಬಗ್ಗೆ ಅಥವಾ ದೇವಸ್ಥಾನ ಮಂಜುನಾಥನ ಬಗ್ಗೆ ಅಲ್ಲ. ಅಲ್ಲಿ ಯಾಕೆ ಈ ತರ ಕೊಲೆಗಳು ನಡೀತವೆ ಅನ್ನೋದಂತ ವರದಿಯನ್ನ ತನಿಖೆ ಮಾಡೋದಕ್ಕೆ SIT ಮಾಡಿದ್ದಾರೆ. SIT ಮಾಡಬೇಕು ಅಂತ ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು SIT ರಚನೆ ಮಾಡಿದ್ದಾರೆ. ಯಾಕೆ ನಿನ್ನೆ ನಮ್ಮ DK ಶಿವಕುಮಾರ್ ಅವರು ಕೂಡ ಮಾತಾಡಿದಾರಲ್ಲ ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ. ಕೇಂದ್ರಕ್ಕೆ ನಿಮ್ಮ ಸಚಿವರನ್ನ ಕಳಿಸಿ ಕೇಂದ್ರದ ಮೇಲೆ ಒತ್ತಡ ತಂದು ರಾಜ್ಯಕ್ಕೆ ಈ ಒಂದು ಸಮೀಕ್ಷೆ ಮಾಡೋದಕ್ಕೆ ಅಧ್ಯಯನ ತಂಡವನ್ನು ಕಳಿಸಲೇಬೇಕು ಅನ್ನುವಂಥ ಒತ್ತಾಯವನ್ನು ನಮ್ಮ ರಾಜ್ಯ ಸರ್ಕಾರದವರು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ, ವಿನಂತಿನೂ ಮಾಡ್ತೀನಿ. ಯಾಕಂದರೆ BJPಯವರು ತಮ್ಮ ಸರ್ಕಾರ ಇದ್ದರೂ ಕೂಡ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅವರು ರೈತರ ಬಗ್ಗೆ ಮಾತಾಡೋದಿಲ್ಲ, ಬೇರೆ ಬೇರೆ ಶಿಕ್ಷಕರ ಬಗ್ಗೆ ಮಾತಾಡೋದಿಲ್ಲ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡೋದಿಲ್ಲ. ಬರೇ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಬರೀ ತಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿದ್ದು ಅಲ್ಲೇ IIT ಮಾಡ್ಕೊಳ್ಳೋದು, ಅಲ್ಲೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕೊಳ್ಳೋದು, ಇದು ಬಿಟ್ಟರೆ ಅವ್ರಿಗೆ ಬೇರೆ ಭಾಗದ ಚಿಂತೆ ಇಲ್ಲ. ಅದಕ್ಕೆ ನಾನು ಅದನ್ನು ಕೂಡ ಖಂಡಿಸ್ತೀನಿ. ಏನು 17 ಜನ BJPಯಿಂದ ಆಯ್ಕೆಯಾಗಿ ಹೋಗಿದ್ದಾರೆ, ಇವರು ಇವತ್ತು ನಿಷ್ಕ್ರಿಯರಾಗಿದ್ದಾರೆ. ಇವರು ಮತದಾರರಿಗೆ ದ್ರೋಹವನ್ನು ಬಗೆದಿದ್ದಾರೆ. ಇವತ್ತೇನು ಕಲಬುರಗಿ ಜಿಲ್ಲೆಯಲ್ಲಿ 1ನೇ ಜನವರಿಯಿಂದ 25ರಂದು 14ನೇ ಆಗಸ್ಟ್ವರೆಗೆ ವಾಡಿಕೆ ಮಳೆಯಂತೆ 388 ಮಿಲಿಮೀಟರ್ ಮಳೆ ಆಗಬೇಕಾದದ್ದು 583 ಮಿಲಿಮೀಟರ್ ಮಳೆ ಬಿದ್ದಿದೆ. ಅಂದರೆ 50% ಮಳೆ ಜಾಸ್ತಿ ಬಿದ್ದಿದೆ. 50%. ಇನ್ನೊಂದ್ಸಲ ಹೇಳ್ತೀನಿ ತಮಗೆ, ಅಂತ ಬರಬೇಕಾಗಿದ್ದು 583 ಮಿಲಿಮೀಟರ್ ಬಂದಿದೆ. ಅಂದರೆ 50% ಜಾಸ್ತಿ ಮಳೆ ಬಂದಿದೆ ಕಲಬುರಗಿದು. ಜನವರಿ 25ಕ್ಕೆ 4.9 ಬಿದ್ದ ಮಳೆ 0. ಜನವರಿ ಬರಲಿಲ್ಲ. ಫೆಬ್ರವರಿಯಲ್ಲಿ ಬರಲಿಲ್ಲ. ಒಟ್ಟು ಇನ್ಶೂರೆನ್ಸ್ ಕೂಡ ಇತ್ತೀಚೆಗೆ ನಮ್ಮ ರೈತರಲ್ಲಿ ಜಾಗೃತಿ ಉಂಟಾಗಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಮುಂದೆ ಬಂದು ಇವನ್ ಬ್ಯಾಂಕ್ ಸಾಲ ಪಡೆದೇ ಇದ್ರು ಕೂಡ ಸ್ವಂತ ಪ್ರೀಮಿಯಂ ಕಟ್ಟಿ ಇನ್ಶೂರೆನ್ಸನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ರೈತರಿಗೆ ಕೈ ಹಿಡಿಯೋದು ಒಂದೇ ಒಂದು ಇನ್ಶೂರೆನ್ಸು. ಈ ಇನ್ಶೂರೆನ್ಸ್ ಕೂಡ ನಾನು ಹೋದ ಸಲ ನನ್ನ ಕ್ಷೇತ್ರದಲ್ಲಿ ಸರಿಯಾದಂಥ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದ ಮೇಲೆ ನಮಗೆ 225 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಆಳಂದ ತಾಲೂಕಿಗೆ ಬಂದಿದೆ. ಪ್ರಮಾಣ ಪ್ರತಿ ತಾಲೂಕಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಅದೇ ಅತಿ ಹೆಚ್ಚು ಇನ್ಶೂರೆನ್ಸ್ ಬಂದದ್ದು ಆಳಂದ ತಾಲೂಕಿನಲ್ಲಿ. ಆದರೆ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅಧಿಕಾರಿಗಳಿಗೆ ಹೆದರಿಸಿ ನೀವು ಬೋಗಸ್ ಲೆಕ್ಕಪತ್ರವನ್ನು ಬರೆದಿರಿ, ಅಂಕಿ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿದಿರಿ, ಶಾಸಕರ ಮಾತು ಕೇಳಿರಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ ಮೇಲೆ ಇವತ್ತು ಅರ್ಧ ಇನ್ಶೂರೆನ್ಸ್ ಬಿಡುಗಡೆ ಆಗ್ತಾ ಇಲ್ಲ. ನೇರವಾಗಿ ನಾನು ಅವ್ರನ್ನ ಆರೋಪ ಮಾಡ್ತೀನಿ. ರೈತ ವಿರೋಧಿ ಧೋರಣೆಯನ್ನು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಇವತ್ತು ತಾಳಿದ್ದಾರೆ. ಸರ್ಕಾರದಿಂದ ಬರಬೇಕಾದಂಥ ನ್ಯಾಯಪೂರ್ಣವಾಗಿ ಬರಬೇಕಾದಂಥ, ನನ್ನ ಮನೆಯದು ಕೊಡೋದಿಲ್ಲ, ಸಿದ್ದರಾಮಯ್ಯನ ಮನೆಯದು ಕೊಡೋದಿಲ್ಲ, ಯಾರು ಸುಭಾಷ್ ಗುತ್ತೇದಾರ್ ಮನೆಯದು ಕೊಡೋದಿಲ್ಲ, ಅದನ್ನು ತಡೆ ಹಿಡಿದಿದ್ದಾರೆ. ಇದು ಖಂಡನೀಯ. ಇವತ್ತು ಇದನ್ನು ಇದ್ರ ಬಗ್ಗೆ ನಾನು MI ಪಾಟೀಲರು ಮತ್ತು ಅಲ್ಲಂ ಪ್ರಭು ಸೋಮವಾರ ದಿವಸ ಗಮನ ಸೆಳೆಯುವ ಸೂಚನೆಯನ್ನು ನಾವು ಹಾಕಿದ್ದೇವೆ. ಸೋಮವಾರ ದಿವಸ ಚರ್ಚೆ ಬರ್ಬೋದು. ಅವತ್ತಿನ ದಿವಸ ಸದನದಲ್ಲಿ ಇನ್ಶೂರೆನ್ಸ್ ಬಗ್ಗೆ ನಾವು ಮಾತಾಡ್ತೇವೆ ಮತ್ತು
ಈ ಮಳೆ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗಿದೆ. ಈ ಥರ ಪ್ರಗತಿ ಮಾಡುವಂಥ ಕೆಲಸಕ್ಕೆ ಅಡ್ಡಿ ಬರುವಂಥದ್ದು ಯಾರಿಗೂ ಕೂಡ ಒಳ್ಳೆಯದಲ್ಲ. ರೈತರಿಗೆ ಪಾಪ ಇವತ್ತು ಕಷ್ಟದಲ್ಲಿದ್ದಾರೆ. ಹೌದು, ಸುಭಾಷ್ ಗುಪ್ತಾ ಮತ್ತು BJP ಅವರು. ಯಾಕಂದ್ರೆ ನಮ್ಮ ಪಾಪ್ಯುಲಾರಿಟಿ, ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ, ನಮ್ಮಂಥವ್ರಿಗೆಲ್ಲ ಒಳ್ಳೆ ಹೆಸರು ಬರ್ತದೆ ಕಾರಣಕ್ಕಾಗಿ ಕಂಪ್ಲೇಂಟ್ ಹೆದರಿಸಿದ್ದಾರೆ ಅಧಿಕಾರಿಗಳಿಗೆ. ಇದು ಎಷ್ಟು ಹ್ಯಾಂಗ್ ಸುಳ್ಳು ದಾಖಲೆ ನೀವು ಕೊಟ್ಟಿರಿ ಅಂತೇಳಿ ಕಂಪ್ಲೇಂಟ್ ಇನ್ನೂ ರಿಟರ್ನ್ ಆಗಿ ಕೊಟ್ಟಿಲ್ಲ. ಅವ್ರ ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಕ್ಷಣ ಕೇಂದ್ರಕ್ಕೆ ನಿಮ್ಮ ಸಚಿವರ ತಂಡವನ್ನು ಕಳಿಸಿ ಕೇಂದ್ರದ ಮೇಲೆ ಒತ್ತಡ ತಂದು ಅಲ್ಲಿಂದ ಕೇಂದ್ರದಿಂದ NDRF ಮತ್ತು ಬೇರೆ ಬೇರೆ ಸವಲತ್ತುಗಳನ್ನು, ವಿಶೇಷವಾದ ಸವಲತ್ತುಗಳನ್ನು ಪಡೀಲಿಕ್ಕೆ ನಮ್ಮ ಸರ್ಕಾರ ಮುಂದಾಗಬೇಕು. ರೈತರಿಗೆ ನ್ಯಾಯ ಕೊಡಬೇಕು. ಅಲ್ಲಿ ಮನೆಯಲ್ಲಿ ನೀರು ಹೋಗಿ ಪಾಪ ಇವತ್ತು ಬೀದಿ ಮೇಲೆ ಬಂದಿದ್ದಾರೆ. ಅವ್ರ ಊಟಕ್ಕೂ ಗತಿಯಿಲ್ಲ, ಅವರ ಹಾಕೊಳ್ಳೋಕೆ ಬಟ್ಟೆನೂ ಇಲ್ಲ. ತಕ್ಷಣ 5,000 ರೂಪಾಯಿ ನಾವು NDRFನಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಕೊಡಿಸಿದ್ದೇವೆ. ಆದರೆ ಪಾಪ ಸಾಲದು ಈಗಿನ ಕಾಲಕ್ಕೆ. ಹಾಗಾಗಿ ಇವತ್ತು NDRFಲಿಂದ ಕೂಡ ನಮಗೆ ಬರಬೇಕಾದದ್ದು ಹಣ ಹೋದ ವರ್ಷದಿಂದ ಬಂದಿಲ್ಲ. ಈ ವರ್ಷ ಕೂಡ ಅತಿ ಹೆಚ್ಚು ದುಡ್ಡು ನಮಗೆ ಬರಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಇವತ್ತು ತೊಗರಿ ಬೆಳೆ ಇವತ್ತೇನು ಪರಿಸ್ಥಿತಿ ಇದೆ ಅದು ಇನ್ನೂ ಒಂದು 15 ದಿವಸದಲ್ಲಿ ಗೊತ್ತಾಗ್ತದೆ. ತೊಗರಿ ಬೆಳೆ ಎಷ್ಟು ಇಳುವರಿ ನಮಗೆ ಬರ್ತದೋ, ಎಷ್ಟು ಹಾನಿ ಆಗ್ತದೋ ಗೊತ್ತಾಗಲ್ಲ. ನನಗಂತೂ ಒಂದು ಅನುಮಾನ ಇದೆ, ಉದ್ದು ಮತ್ತು ಹೆಸರು ನಮ್ಮ ಕೈಗೆ ಹತ್ತೋದಿಲ್ಲ. ಯಾಕಂದರೆ ಅಷ್ಟು ಮಳೆ ಬೇಕಾಗಿರಲಿಲ್ಲ. ಹಾರ್ವೆಸ್ಟಿಂಗ್ ಪೀರಿಯಡ್, ಅದು ಹಾರ್ವೆಸ್ಟ್ ಮಾಡಬೇಕಾದ್ರೆ ಇನ್ನು 8 ದಿವಸ ಆದರೂ ಹೊಲದಲ್ಲಿ ಹೋಗಿ ಹಾರ್ವೆಸ್ಟ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಮೊಳಕಾಲು ಅಷ್ಟು ಕೆಸರಾಗಿದೆ. ಸೊ ಇವತ್ತು ನಾನು ಒತ್ತಾಯ ಮಾಡ್ತೀನಿ, ರಾಜ್ಯ ಸರ್ಕಾರ ಕೂಡ ಎಚ್ಚರಆಗಬೇಕು ಮತ್ತು ಕೇಂದ್ರದಿಂದ ತಂಡ ಬಂದು ಅಧ್ಯಯನ ಮಾಡಿ ಸಿಗಬೇಕಾದಂಥ ಪರಿಹಾರವನ್ನು ರೈತರಿಗೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಆದರೆ ನಂದು ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಸಚಿವರಾಗಿ ಸಚಿವ ಸಂಪುಟದಲ್ಲಿದ್ದು ಸರ್ಕಾರದ ಗಮನ ಸೆಳೆದು ತಕ್ಷಣ ಒಂದು ಟೀಮನ್ನು ಇಲ್ಲಿ ಕಳಿಸಿ ಅಧ್ಯಯನ ನಡೆಸಿ ಏನಾಗಿದೆ ಪರಿಸ್ಥಿತಿ, ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಹಾನಿಯಾಗಿದೆ, ಕೇಂದ್ರದಿಂದ ಎಷ್ಟು ಪರಿಹಾರ ಕೊಡಬೇಕು, ರಾಜ್ಯದಿಂದ ಎಷ್ಟು ಪರಿಹಾರ ಕೊಡಬೇಕು, ಏನಾದರೂ ಚರ್ಚೆ ಮಾಡಬೇಕಲ್ಲ. ಅಥವಾ ತಾವೇ ನಮ್ಮ ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ ಬೆಂಗಳೂರು, ಡೆಲ್ಲಿ ಕರೆಸ್ಕೊಂಡು ಮಾತಾಡಿ ಇದಕ್ಕೊಂದು ಏನಾದರೂ ಪರಿಹಾರ ಕಂಡುಹಿಡುವಂಥ ಕೆಲಸವನ್ನು. ಆದರೆ ಆ ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರ ಕ್ಷೇತ್ರದ ಚಿಂತೆ ಇದೆ ಹೊರತಾಗಿ ರಾಜ್ಯದ ಚಿಂತೆ ಇಲ್ಲ. ಬರೀ ಉತ್ತರ ಕರ್ನಾಟಕದಿಂದ ಅವರು ಪ್ರತಿನಿಧಿತ್ವ ಯಾಕೆ ವಹಿಸಿದ್ದಾರೆ? ಬರೀ ಅವ್ರು ಧಾರವಾಡ, ಹುಬ್ಬಳ್ಳಿ ಕ್ಷೇತ್ರ ನೋಡ್ಕೊಳ್ಳೋದು ಮಾತ್ರನಾ? ಅದೇ ಇಡೀ ನಮ್ಮ ಕರ್ನಾಟಕದ ಪರವಾಗಿ ಅವರು ಪ್ರತಿನಿಧಿತ್ವವನ್ನು ಕ್ಯಾಬಿನೆಟಲ್ಲಿ ಮಾಡ್ತಾರೆ. ಗಳು ಅವರು ಎತ್ತಿಲ್ಲ, ಪ್ರಸ್ತಾಪ ಮಾಡಿಲ್ಲ. ನಾವು ಖರ್ಗೆ ಅವ್ರಿಗೆ ಹೇಳಿದ್ದೀವಿ ಇದನ್ನು ಪ್ರಸ್ತಾಪ ಮಾಡಬೇಕು ಅಂತೇಳಿ. ಅವ್ರು ಸೋಮವಾರ ದಿವಸ ಪ್ರಸ್ತಾಪ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಫೋನ್ನಲ್ಲಿ ಮಾತಾಡಿದ್ದೇನೆ. ನನಗೂ, ನಾನು ವಿಜ್ಞಾನಿ ಅಲ್ಲ, ನನ್ನ ಅನುಭವದ ಪ್ರಕಾರ ಹೋದ ವರ್ಷ ಒಂಥರ ವಿಚಿತ್ರವಾದ ರೋಗ ಬರ್ತದೆ. ನಟೆ ರೋಗನೂ ಅಲ್ಲದು. ಮಳೆ ಬಂದಿದೆ, ಬೆಳೆ ನೀರು ಬಿಟ್ಟಿದ್ದಾರೆ, ಒಳಗಡೆ ಏನಂತೀರಿ, ಕೆಲವರು ಕೃಷಿ ಇಲಾಖೆಯವರು ಮುಂಚೆ ಏನು ಹೇಳಿದ್ರು, ಇಲ್ಲ ಯಾರು ಎಡಿ ಹೊಡೆದಿಲ್ಲ, ಅದಕ್ಕೆ ತೊಗರಿ ಹಾಳಾಗಿದೆ ಅಂತ ಹೇಳಿದ್ರು. ನಾನು ಎಡಿ ಹೊಡೆದವ್ರು ಹೊಲಕ್ಕೂ ಹೋದೆ, ನೀರು ಬಿಟ್ಟವ್ರು ಹೊಲಕ್ಕೆ ಹೋದೆ, ಅದು ಕೂಡ ತೊಗರಿ ಹಾಳಾಗಿತ್ತು. ವೈಜ್ಞಾನಿಕವಾಗಿ ಅದಕ್ಕೂ ಇನ್ನೂ ಸ್ಪಷ್ಟವಾದಂಥ ಯಾವುದೋ ಕಾರಣ ಸಿಕ್ಕಿಲ್ಲ. ಸೊ ಈ ಸಲ ನಟೆ ರೋಗ ಜಾಸ್ತಿ ಆಗ್ತದೋ ಅಥವಾ ಮತ್ತೊಂದು ರೋಗ ಜಾಸ್ತಿ ಆಗ್ತದೋ ಗೊತ್ತಿಲ್ಲ. ಮೊದಲು ಹಳದಿ ಆಗ್ತವ್ರಿ, ಹಳದಿ ಆದಮೇಲೆ ಬರ್ಲಾತವ, ಹಳದಿ ಆಗ್ತವೆ. ಇನ್ನು ಮುಂದೆ ನಿನ್ನೆ ಮೊನ್ನೆ 2 ದಿವಸ ಮಳೆ ಬಂದಿಲ್ಲ, ಇನ್ನೊಂದು 2 ದಿವಸದಲ್ಲಿ ನೋಡಬೇಕು. ಪರಿಸ್ಥಿತಿ ಮಾತ್ರ ಗಂಭೀರ ಇದೆ. ನಿನ್ನೆ DCM ಅವರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಭಾಳ ಮುಖ್ಯವಾದಂಥ ವಾಣಿಜ್ಯ ಬೇಸಾಯ ಇರುವಂಥದ್ದು ತೊಗರಿ ನಮ್ಮದು. ಈ ತೊಗರಿ ಕಣಜದಲ್ಲೇ ಈ ಥರ ಮಳೆ ಬಂದು ಹಾನಿ ಆದಮೇಲೆ ನಮಗೆ ಮುಂದೆ ಗತಿನೇ ಇಲ್ಲ ಯಾವುದು. ಆಯಿತು, ಈ ಥರ ಇನ್ಶೂರೆನ್ಸ್ ಕೂಡ ಬರಬೇಕಾದದ್ದು ಬಂದಿಲ್ಲ. ಹಾಗಾಗಿ ಇವತ್ತು ತೊಗರಿ ಮುಂದೆ ನೋಡ್ರಿ, ಈಗ ಉದ್ದು ಹೆಸರು ಅಂತೂ ಬರೋದು ಕಷ್ಟ ಇದೆ. ಉದ್ದು ಹೆಸರು ಅದು ಸೇಡಂ, ಚಿತ್ತಾಪುರ ಆ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ, ನಮ್ಮ ಕಡೆ ಸ್ವಲ್ಪ ಕಡಿಮೆ ಬೆಳೀತಾರೆ. ಆಮೇಲೆ ತೊಗರಿ ಅಂತೂ ಸೇಡಂ, ಚಿತ್ತಾಪುರ, ಜೇವರ್ಗಿ, ಶಹಾಬಾದ್, ಕಲಬುರಗಿ, ಇವನ್ ನಮ್ಮ ಕ್ಷೇತ್ರದಲ್ಲಿ ಕೂಡ ಜಾಸ್ತಿ ಇದೆ. ಆದರೆ ಇದು ಒಂದೇ ಕಮರ್ಷಿಯಲ್ ಕ್ರಾಪ್ ಕೈ ಕೊಟ್ಬಿಟ್ರೆ ಮುಂದೋಯ್ತು. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಈ ಸಲ ಇನ್ಶೂರೆನ್ಸನ್ನು ಸರಿಯಾದಂಥ ವರದಿಯನ್ನು ಸರ್ಕಾರಕ್ಕೆ ಕಳಿಸಿ ಇನ್ಶೂರೆನ್ಸ್ನಲ್ಲಿ ಕೂಡ ನಮ್ಮ ರೈತರಿಗೆ ಹೆಚ್ಚಿನ ಲಾಭವನ್ನು ಕೊಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು.